ಸೀರೆ. ಏನು ಚೆನ್ನಾಗಿ ಅರ್ಥ ಆಗುತ್ತೆ ನೋಡು. ಎಲ್ಲದೂ ಅರ್ಥ ಆಗುತ್ತೆ. ನಡಿ ನಡಿ ಬರ್ತಾರೆ. ಓಹೋ ದಿನ ಬೆಳಗ್ಗೆ ಎದ್ದ ತಕ್ಷಣ ಆಶೀರ್ವಾದ ತಗೊಂತಾನೆ ಮಮ್ಮಿದು. ಹಲೋ, ಗುಡ್ ಮಾರ್ನಿಂಗ್. ನಮ್ಮನೆ ಇಲ್ಲಿ ದಾಸವಾಳ ಹೂವು ಆಗುತ್ತಲ್ವ, ಅದಕ್ಕೆ ಸಣ್ಣ 2 ಹಕ್ಕಿ ಬರುತ್ತೆ. ಈ ಪಿಂಕ್ ಕಲರ್ ದಾಸವಾಳ ಹೂವಿಗೆ ಮಾತ್ರ ಬರುತ್ತೆ. ದಿನಾ ಬೆಳಗ್ಗೆ ಇಷ್ಟೊತ್ತಿಗೆ ಬರುತ್ತೆ. ಈಗ ನಮ್ಮನೆ ಹೊರಟ್ರಲ್ವ, ಹಾಗಾಗಿ ಬಂದವು ಹಾರೋದು ಅಪ್ಪ ಹೆದ್ರಿ. ಊರಲ್ಲೂ ಕೂಡ ಇದೇ ಥರದ್ದೇ ಬರುತ್ತೆ. ನಮ್ಮನೇಲಿ ಗೂಡು ಕೂಡ ಕಟ್ತಾ ಇತ್ತದು. ಒಂದು ಸಲ ಶ್ರೇಯು ಅದನ್ನು ಸಣ್ಣವನಿದ್ದಾಗ ಕೂಲಲ್ಲಿ ಹೊಡೆದು ಬಿಟ್ಟಿದ್ದ. ಆವಾಗ ಎದುರುಗಡೆ ಕಟ್ತಾಯಿತ್ತು, ಬಿಟ್ಟು ಹಿಂದ್ಗಡೆ ಕಟ್ಟೋಕ್ಕೆ ಶುರು ಮಾಡಿತು. ಈಗ ಒಂದು 3-4 ವರ್ಷ ಆಯಿತು. ಅದು ಅಲ್ಲೂ ಬರ್ತಾಯಿಲ್ಲ ಅಂತಿದ್ದಾರೆ ಅಮ್ಮ. ಬರೀ ಮರಿ ಮಾಡ್ಕೊಳ್ಳೋದು ಹೋಗೋದು ಅಷ್ಟೇ. ವೀಡಿಯೋದಲ್ಲಿ ತೋರಿಸ್ತಾ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಈ ಹೂವಲ್ಲಿರೋ ಮಕರಂದ ಕುಡಿಯೋಕ್ಕೆ ಬರುತ್ತೆ. ಬೇರೆ ಯಾವ ದಾಸವಾಳ ಗಿಡಕ್ಕೂ ಹೋಗಲ್ಲ ಅದು. ಊರಲ್ಲೂ ಅಷ್ಟೇ. ಇದು ಅಮ್ಮನ ಮನೇಲಿ ತುಂಬ ಹೂ ಬಿಡುತ್ತಲ್ಲ, ಇದಕ್ಕೆ ಮಾತ್ರ ಬರುತ್ತೆ. ಈ ಸಲ ಚೆನ್ನಾಗಾಗಿದೆ ಗಿಡ, ತುಂಬ ಅಂದರೆ ತುಂಬ ಹೂ ಬಿಡುತ್ತೆ. ಯಾರಿಗಾರು ನರ್ಸರಿಲಿ ಈ ಹೂವಿನ ಗಿಡ ಸಿಕ್ಕಿದ್ರೆ ನೆಟ್ಕೊಳ್ಳಿ. 365 ದಿನವೂ ಅದರಲ್ಲಿ ಹೂ ಇರುತ್ತೆ. ಪೂಜೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಗಣಪತಿಗೆ ಆ ಕಲ್ಲರು ದಾಸವಾಳ ಹೂವು ಅಂದರೆ ಇಷ್ಟ ಅಂತೆ. ಇವತ್ತು ಎದ್ದಿದ್ದು ಲೇಟಾಗಿತ್ತು, 6:15 ಆಗಿತ್ತು. ಹಾಗಾಗಿ ಏನು ಕೆಲಸ ಆಗಿಲ್ಲ. ನಮ್ಮನೆಯವ್ರಿಗೆ ಮುಖ ತೊಳೆದಲ್ಲೇ ಟೀ ಮಾಡಿಕೊಟ್ಟೆ. ನಮ್ಮನೆಯವ್ರು ನೋಡಿ ಬಿಸ್ಕೆಟ್ ಹಾಕಿ ಲೇಟ್ ಹೋಗಿದ್ದಾರೆ. ಕಸ ಹೊಡ್ಕೊಂಡಿಲ್ಲ ಇಲ್ಲಿ ನೋಡಿ. ಸಿಂಬಂದು ಬುಟ್ಟಿ ಹಾಸಿ ಬುಟ್ಟಿ ಎಲ್ಲ ರೆಡಿ ಮಾಡಿದ್ರು ಅವನು ಇಲ್ಲೇ ಮಲಗೋದು. ಎಷ್ಟು ಕಟ್ಟೆ ಗಲೀಜು ಮಾಡಿದ್ದಾನೆ. ಕಟ್ಟೆ ಕಸ ಎಲ್ಲ ಹೊಡ್ಕೊಂಡು ಆಮೇಲೆ ಒಳಗೆ ಹೋಗ್ತೀನಿ. ಪಾತ್ರೆನೂ ಒಂದು ಸ್ವಲ್ಪ ಇದೆ, ಯಾಕೋ ಗೊತ್ತಿಲ್ಲ. ನಿನ್ನೆ ಪಾತ್ರೆ ಆಯಿತು. ಯಾರಾದರೂ ಒಬ್ಬರು ಜನ ಎಕ್ಸ್ಟ್ರಾ ಇದ್ದರೆ ಎಷ್ಟು ಕೆಲಸ ಆಗುತ್ತೆ. ಸಂಜೆನೂ ಪಾತ್ರೆ ತೊಳೆದು ಪಾತ್ರೆ ಒರೆಸಿದ್ಲು ಚಿನ್ನಿ ರಾತ್ರಿಯೇ. ತುಂಬ ಪಾತ್ರೆ ಇತ್ತು ಅಂಥೇಳಿ ಪಾತ್ರೆ ಎಲ್ಲ ಒರೆಸಿ ಕೊಟ್ಟಿದ್ಲು. ಪಾತ್ರೆ ಜೋಡಿಸ್ಕೊಂಡಿದ್ದೆ. ಪಾತ್ರೆನ ಸಂಜೆ ತೊಳೆದಿದ್ದೀನಿ, ರಾತ್ರಿ ಊಟ ಆದಮೇಲೆ ತೊಳೆದಿಲ್ಲ. ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ಈಗ ಪಾತ್ರೆ ತೊಳ್ಕೋಬೇಕು ಫಸ್ಟು. ಇವತ್ತು ತಿಂಡಿ ಬಂದು ಕಡುಬು. ಚಿನ್ನಿ ಕಡುಬು ಮಾಡು ಅಂತ ಹೇಳ್ತಾಯಿದ್ಲು. ಹಾಗಾಗಿ ಕಡುಬು ಎಳ್ಳು ಚಟ್ನಿ ಮಾಡ್ತೀನಿ. ಸ್ವಲ್ಪ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿದೆ ಈರುಳ್ಳಿ ಚಟ್ನಿ ಮಾಡೋದು ಮರೆತು ಹೋಗಿ. ನೋಡೋಣ, ಮಾಡ್ತೀನಿ. ನಮ್ಮಮ್ಮ ಮಾಡ್ತಾರಲ್ಲ ಆ ಥರ ಅಲ್ಲ, ಈ ಕಡೆ ಮಾಡ್ತಾರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಾಡ್ತೀನಿ. ನನಗೂ ಅದು ಮರ್ತು ಹೋಗ್ಬಿಟ್ಟಿದೆ, ಮಾಡಿದೆ ತುಂಬ ದಿನ. ನಮ್ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಅದು ಈರುಳ್ಳಿ ಚಟ್ನಿ. ಕಡುಬಿಗೆ ಆಮೇಲೆ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಾರೆ, ಅದು ಇಷ್ಟ ಆಗುತ್ತೆ ಅವರಿಗೆ. ನೋಡೋಣ, ಆದರೆ ಮಾಡ್ತೀನಿ. ನಮ್ಮನೆಯವರು ಮೊನ್ನೆ ಒಂದು ಪಾಟ್ ತಂದಿದ್ದಾರೆ, ಚೆನ್ನಾಗಿದೆ ಅದು, ವೈಟ್ ಕಲರ್ದು. ಪಾಟಿಗೆ ಎಷ್ಟು ಗೊತ್ತಾ, 130 ರೂಪಾಯಿ ಅಂತೆ ಪಾಟ್ಗೆ. ನಾನು ಬೈತಾ ಇದ್ದೆ, ಬೇರೆ ಯಾವ್ದಾರ ಥರದಲ್ವಾ ಅಂತ ಹೇಳಿ. ಅವರು ಎಲ್ಲ ಕಡೆ ನಾನು ವೈಟ್ ಇಟ್ಟಿರೋದಕ್ಕೆ ಅದು ವೈಟೇ ತಂದಿದ್ದಾರೆ. ಚೆನ್ನಾಗಿದೆ. ಆದರೆ ಗಿಡ ನೆಡಕ್ಕೆ ಬರಲ್ಲ, ಅದು ತುಂಬ ತೆಳುವೂ ಇದೆ. ನಾನು ಎಲ್ಲಿ ವಿಶಾಲ್ ಮಾರ್ಟಲ್ಲಿ ನೋಡಿದ್ದೆ, ಇದರಲ್ಲಿ ಉಡುಪಿಲಿ ಚೆನ್ನಾಗಿತ್ತು, ಪಾಟ್ಗಳು ಚೆನ್ನಾಗಿತ್ತು. ತೊಗೋಬೇಕು ಅಂದ್ಕೊಂಡೆ. ಅಲ್ಲಿ ಹೋದಾಗ ಬರೀ ಬಟ್ಟೆ ತಗೊಳ್ಳೋದೇ ಆಗುತ್ತೆ ಶ್ರೇಯುಗೆ ಅಷ್ಟೇ, ಮತ್ತೇನಿಲ್ಲ. ಇವತ್ತು ಶನಿವಾರ. ಇವತ್ತು ನಮ್ಮನೆಯವರು ಸಾಗರ ಹೋಗ್ತಾರಂತೆ. ಅವ್ರದ್ದು ಡ್ರೈವಿಂಗ್ ಲೈಸೆನ್ಸು ಎಕ್ಸ್ಪೈರ್ ಆಗ್ತಾಯಿದೆ. ಹಾಗಾಗಿ ಅಲ್ಲಿ ಹೋಗ್ತಾರೆ ಇವತ್ತು. ಹೋಗಿ ಡೆಮೋ ಕೊಡಬೇಕೇನೋ ಗೊತ್ತಿಲ್ಲ ನನಗೆ. ಫಸ್ಟಾಗಿ ಮಾಡಿಸ್ಬೇಕು ಅನಿಸುತ್ತೆ, ಅದು ಮಾಡಿಸ್ಬೇಕಂತೆ. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರು. ಹಾಗಾಗಿ ನಾನು ಚಿನ್ನಿ ಅದೇ ಮಧ್ಯಾಹ್ನ ಏನಾರು ಮಾಡ್ತೀನಿ ಅಂತಿದ್ದಾಳೆ. ನಮ್ಮನೆಯವ್ರು ಏನು ಗೊತ್ತಾ, ಅವಳು ಮಾಡಿದ್ದ ಅವರಿಗೆ ಇಷ್ಟ ಆಗಲ್ಲ ಅಷ್ಟೊಂದು. ಅವಳಿಗೆ ಮಾಡಬೇಡ ನೀನು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಅವಳ ಮೇಲೆ ಬಿಡ್ತೀನಿ. ಅವರೆಕಾಳಿದೆ, ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಳ್ಳೋಣವಾ ಅಂತಲೂ ಹೇಳ್ತೀನಿ. ನೋಡೋಣ ಏನೇನು ಮಾಡ್ಕೊತೀವೋ ಗೊತ್ತಿಲ್ಲ. ನೆನ್ನೆದು ಸ್ವಲ್ಪ ಸಾರಿದೆ. ಅವಳಿಗೆ ಅನ್ನ ಸಾರು ಇಳಿಯಲ್ಲ, ಅಲ್ಲೇ ತಿಂದು ಬೇಜಾರಲ್ವ. ಇಲ್ಲಿ ಮನೇಲಿ ಏನಾದರೂ ಸ್ಪೆಷಲ್ ಬೇಕಾಗುತ್ತೆ. ನೋಡೋಣ ಏನು ಮಾಡ್ತಾಳೋ ಇಲ್ಲ ಏನು ಮಾಡ್ಕೊತೀವೋ. ಮಾಡಿದ್ರೆ ನಿಮಗೂ ತೋರಿಸ್ತೀವಿ.
ನಿನ್ನೆ ತುಂಬ ಮಳೆ ಇತ್ತು, ಇವತ್ತು ಮಳೆನೇ ಇಲ್ಲ. ಅಮ್ಮ ಹೇಳಿದ್ರು ನಿನ್ನೆಯಿಂದ ಮಳೆನೇ ಹನಿ ಕಡ್ದಿಲ್ಲ ಅಂತಿದ್ರು, ಆದರೆ ನಮಗೆ ಅಷ್ಟು ಮಳೆನೇ ಆಗಿಲ್ಲ. ನಿನ್ನೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ಪಾಟ್ಗಳ ಸುಮಾರು ಗಿಡಗಳೆಲ್ಲ ಸತ್ತೋಗಿತ್ತ, ಅವನ್ನೆಲ್ಲ ತೆಗೆದು ಎಲ್ಲ ಮಾಡಿ ಸಂಜೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಹೂ ಬಿಟ್ಟಿರೋವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಹೂ ಬಿಡದೇ ಇರೋವನ್ನೆಲ್ಲ ಒಂದು ಸೈಡಿಗೆ ಇಟ್ಟಿದ್ದೀನಿ. ಹೂ ಬಿಡುತ್ತೆಲ್ಲ ಎದುರುಗಡೆ ಇಟ್ಟಿದ್ದೀನಿ. ಬದನೆ ಗಿಡ ಎದ್ದು ಬಿದ್ದಿದ್ದಾವೆ, ಅವು ನೆಡೋಕ್ಕೂ ಟೈಮ್ ಇಲ್ಲ. ಟೊಮೆಟೊ ಗಿಡನೂ ನೆಡೋಣ ಅಂತ ಇದ್ದೀನಿ, ಅದನ್ನು ನೆಡೋಕ್ಕಾಗಿಲ್ಲ. ತೆಗಿತೀನಿ, ಎಲ್ಲ ಗಿಡಗಳನ್ನೂ ತೆಗೆದು ಕ್ಲೀನಾಗಿ ಜೋಡಿಸ್ಬೇಕು. ನಿನ್ನೆ ಇಲ್ಲೆಲ್ಲ ಕಸ ಹೊಡೆದು ಕ್ಲೀನ್ ಮಾಡೋದನ್ನ. ಟೊಮೆಟೊ ಗಿಡ ಇಲ್ಲೂ ಎದ್ದಿದ್ದಾವೆ. ಇವರು ಊರಿಗೆ ಹೋದ್ರಲ್ವ, ಹಾಗಾಗಿ ಅವರು ಹೋದ ತಕ್ಷಣ ನಾನು ಕಸ ಹೊಡೆಯೋದು ಬೇಡ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕಟ್ಟೆ ಮುಂದೆ ಕೂತ್ಕೊಂಡು ಆಮೇಲೆ ಕಸ ಗಿಸ ಎಲ್ಲ ಹೊಡೆದ್ಕೊಂಡು ಈಗ ಒಳಗಡೆ ಬಂದೆ. ಕಡುಬಿಗೆ ಅಕ್ಕಿನ ತೊಳೆದು ಹಾಕಿದ್ದೆ, ಈಗ ಅದನ್ನು ಹೊಡ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದೊಂದ್ಸಲ ಮಳೆ ಜಾಸ್ತಿ ಆದಾಗ ಕರೆಂಟ್ ಹೋಗಿ ಬಂದು ಆಗ್ತಿರುತ್ತೆ, ಅದೊಂದು ಭಯ ಆಗುತ್ತೆ. ಹಾಗಾಗಿ ಫಸ್ಟು ಏನೇನು ಕೆಲಸ ಬೇಕೋ ಅದನ್ನು ಮಾಡ್ಕೊಬಿಡೋಣ ಅಂತ ಬಂದೊಳೆ ಅನ್ನಕ್ಕೆ ನಾನು ಅನ್ನನ ಮತ್ತು ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆದ್ರೆ ಮೆತ್ತಗಾದಾಗ ಚೆನ್ನಾಗಾಗುತ್ತೆ. ಅನ್ನ ಚೆನ್ನಾಗಿ ಬೆಂದಿತ್ತು. ನಾನು ಉಪ್ಪು ಹಾಕೋದನ್ನ ಮರ್ತಿದ್ದೆ, ಹಾಗಾಗಿ ಈಗ ಉಪ್ಪನ್ನು ಹಾಕಿದೆ. ಯಾರೂ ಇಲ್ಲ ಅಂದರೆ ಮನೆ ತುಂಬ ಕ್ಲೀನಾಗಿರುತ್ತೆ. ಶ್ರೇಯು ಚಿನ್ನಿ ಬಂದರೆ ಎಲ್ಲಿ ಬೇಕಲ್ಲಿ ಕೂರೋದು, ಸೋಫಾ ಮೇಲೆ ಕೂರೋದು, ಪಿಲ್ಲೋ ಹರಡೋದು, ದಿವಾನ ಮೇಲೆ ಕೂತ್ಕೊಂಡ್ರೆ ಅಲ್ಲೇನಾದರೂ ಮಾಡೋದು ಮಾಡ್ತಿರ್ತಾರೆ. ಹಾಗಾಗಿ ಮನೆ ಸ್ವಲ್ಪ ಗಲೀಜು ಅನ್ನಿಸ್ತಿರುತ್ತೆ. ನಾನು ಅದೇ ಚಿನ್ನಿಗೆ ಬೈತಾ ಇದ್ದೆ, ನೀನು ಕೂತ್ಕೊಂಡವಳು ಅದನ್ನೆಲ್ಲ ಸರಿ ಮಾಡಿ ಹೇಳ್ಬೇಕಲ್ವಾ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಶ್ರೇಯು ಇದ್ರಂತೂ ಬಿಡಿ, ನನ್ನ ಮಾತೇ ಕೇಳಲ್ಲ. ಅಟ್ಲೀಸ್ಟ್ ಇವಳಾರು ಸ್ವಲ್ಪ ಮನೇನ ಕ್ಲೀನ್ ಮಾಡ್ತಾಳೆ. ಶ್ರೇಯು ಮಾತ್ರ ಕ್ಲೀನೇ ಮಾಡಲ್ಲ. ಅವನಿಗೆ ನನಗೆ ಯಾವಾಗಲೂ ಆ ವಿಷಯಕ್ಕೆ ಜಗಳ ಆಗ್ತಾಯಿತ್ತು. ಇವಾಗ ನಾನು ಏನು ಹೇಳೋಕ್ಕೆ ಹೋಗಲ್ಲ, ಪಾಪ ಬರೋದೇ ಅಪರೂಪಕ್ಕೆ ಬರ್ತಾನಲ್ವ. ಹಾಗೆ ಈಗ ಕಡುಬಿಗೆ ಅನ್ನ ಬೆಂದಿತ್ತಲ್ವ, ಉಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಈ ಕಡುಬಿಗೆ ಏನಂದರೆ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಬಾಳೆಕಾಯಿ ತನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ, ಅವರು ತರೋದನ್ನು ಮರೆತು ಬಿಟ್ಟಿದ್ರು. ಮತ್ತು ಚಿನ್ನಿ ನಾನು ತಿಂಡಿ ಏನು ಅಂತ ಎಲ್ಲ ಕೇಳ್ತಾಳಲ್ವ, ಕಡುಬು ಮಾಡಿದ್ದೆ ಅಂದಾಗ ಅವಳು ಯಾವಾಗಲೂ ಹೇಳ್ತಾಳೆ, ನಾನು ಬಂದಾಗ ಒಂದಿನ ಮಾಡು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ಕಡುಬೆ ಮಾಡೋಣ ಅಂತ ನಮ್ಮ ಮನೆಯವರು ಬೇಡ ಅಂದರು. ಅವರು ಯಾಕೋ ಗೊತ್ತಿಲ್ಲ, ಬರೀ ರೊಟ್ಟಿ, ದೋಸೆ, ಇಡ್ಲಿ ಒಂದು ಬಿಟ್ಟರೆ ಬೇರೆ ಯಾವ ತಿಂಡಿನೂ ಬೇಡ ಅಂತಾರೆ. ಉಪ್ಪಿಟ್ಟಂತೂ ಎಷ್ಟು ಇಷ್ಟಪಟ್ಟು ತಿಂತಾಯಿದ್ರು, ಇವಾಗಂತೂ ಉಪ್ಪಿಟ್ಟು ಮಾಡ್ತೀನಿ ಅಂದಾಗೆಲ್ಲ ಯಾವ ಹಬ್ಬ ಇದೆ ಅಂತ ಕೇಳ್ತಾರೆ. ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಬಿಸಿ ಬಿಸಿ ಉಪ್ಪಿಟ್ಟು. ಆಮೇಲೆ ಇದು ಮಿಡಿ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಬೈತಾರ, ಹಾಗಾಗಿ ನಾನೀಗ ಉಪ್ಪಿಟ್ಟನ್ನ ಕಮ್ಮಿ ಮಾಡಿದ್ದೀನಿ. ಇನ್ನು ಹೆಂಗಿದ್ರು ಶ್ರಾವಣ ಮಾಸ ಬಂತಲ್ವ, ಮಂಗಳವಾರ ಶುಕ್ರವಾರ ಉಪ್ಪಿಟ್ಟು ಕಾಯಂ ಮಾಡ್ತೀನಿ. ಯಾಕಂದರೆ ಬೇರೆ ತಿಂಡಿಗಳನ್ನ ಮಾಡಿದ್ರೆ ಕೆಲಸ ಆಗೋದೇ ಇಲ್ಲಲ್ಲ. ಹಾಗೆ ಆ ಕಡೆ ಉಕ್ಕುರ್ಕಿ ಕೂಡ ಆಯಿತು, ಅಂದರೆ ರವೆ ಹಾಕಿ ಮಗ್ಚಿ ಇಟ್ಟಿದ್ದೀನಿ. ಸಂಜೆ ಸುಮಾರು ಪಾತ್ರೆಗಳಾಗ್ಬಿಟ್ಟಿತ್ತು. ಒಂದೊಂದ್ಸಲ ಮಳೆ ಇದ್ದಾಗೆಲ್ಲ ಚಳಿ ಇರುತ್ತಲ್ವ, ಯಾರು ಪಾತ್ರೆ ತೊಳಿತಾರೆ ಅನಿಸುತ್ತೆ. ಹಾಗೆ ಇಟ್ಟಿರ್ತೀನಿ. ಇವಾಗ ಮಳೆ ಶುರುವಾದಾಗಿಂದ ಸ್ವಲ್ಪ ಇದನ್ನು ಶುರು ಮಾಡ್ಕೊಂಡಿದ್ದೀನಿ. ಆದರೆ ಏನು ಗೊತ್ತಾ, ಪಾತ್ರೆ ಎಲ್ಲ ತೊಳೆದೆ ಹಾಗೆ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ರಗಳೆ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅದು ನೋಡಿದ ತಕ್ಷಣ ಯಾವಾಗ ಮನೆ ಕ್ಲೀನ್ ಮಾಡ್ಕೊತೀನೋ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿನೇ ಯಾವಾಗಲೂ ಪಾತ್ರೆ ತೊಳೆದು ಅಡುಗೆ ಮನೆ ಫುಲ್ ಒಂದು ಸಲ ಒರೆಸಿ ಕ್ಲೀನ್ ಮಾಡಿನೇ ನಾನು ಹೋಗೋದು. ಒಂದೊಂದು ಸಲ ಇವಾಗ ಯಾಕೋ ತುಂಬ ಹಂಗೆ ಆಗ್ತಾಯಿದೆ, ಒಂದೊಂದು ಸಲ ಅಲ್ಲ, ತುಂಬ ಹಂಗೆ ಆಗ್ತಾಯಿದೆ. ನಾನು ಹಿಂದ್ಗಡೆ ಕೂಡ ಒಂದು ಸಿಂಕನ್ನ ಮಾಡಿಸ್ಕೊಂಡಿದ್ದೆ. ಅದು ಏನಾಗಿತ್ತು ಅಂದರೆ ಸಿಂಕು ತುಂಬ ಎತ್ತರ ಆಗಿಬಿಟ್ಟಿದೆ. ಹಾಗಾಗಿ ನಾನು ಆ ಸಿಂಕನ್ನು ಯೂಸ್ ಮಾಡೋದಿಲ್ಲ. ಊರಲ್ಲಿ ನಮ್ಮ ಮನೇಲಿ ಇದೆಯಲ್ಲ ಆ ಥರದ್ದು ನಾನು ಮಾಡಿಸ್ಕೊಂಡಿದ್ದೆ. ಆವಾಗ ನಮ್ಮ ಮನೆಯವರಿಗೆ ಅದು ಗೊತ್ತಾಗಿಲ್ಲ, ಹಾಗಾಗಿ ಎತ್ತರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು ಯೂಸೇ ಮಾಡಲ್ಲ. ಅದಾಗಿದ್ದರೆ ನನಗೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಆದರೆ ಆ ಪಾತ್ರೆ ಇಲ್ಲಿಟ್ಟು ಈ ಪಾತ್ರೆ ಅಲ್ಲಿಟ್ಟು ಅನ್ನೋಷ್ಟೊತ್ತಿಗೆ ಓಡಾಟನೇ ಆಗಿಬಿಡ್ತಿತ್ತು, ಏನೋ ಗೊತ್ತಿಲ್ಲ. ಆದರೆ ಅಡುಗೆ ಮನೆಗಿಂತ ಹೊರಗಡೆ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಆಗುತ್ತೆ. ನಾನು ಊರಿಗೆ ಹೋದಾಗೂ ಅಷ್ಟೇ ನೋಡಿ, ಹೊರಗಡೆ ನಿಂತ್ಕೊಂಡು ಆರಾಮಾಗಿ ಪಾತ್ರೆ ತೊಳಿತೀನಿ. ಹಳ್ಳಿಗಳಲ್ಲಿ ಹಾಗೆ ಅಲ್ವಾ, 1 ಎಕರೆ ಜಾಗ ಇರುತ್ತೆ, ಎಲ್ಲಿ ಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದು. ಪೇಟೆಯಲ್ಲಿ ಅಷ್ಟೆಲ್ಲ ಎಲ್ಲಿ ಜಾಗ ಇರುತ್ತೆ, ಇರೋದ್ರಲ್ಲೇ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಇರಬೇಕಾಗುತ್ತೆ. ಹಾಗೆ ಈಗ ಈರುಳ್ಳಿ ಚಟ್ನಿಗೆ ನಾನು 2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಮರ್ತು ಬಿಟ್ಟಿದ್ದೆ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ಕಡುಬು ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಚಿನ್ನಿ ಎದ್ದು ಬಂದವಳು, ಒಂಚೂರು ನಾದ್ಕೊಡು ಅಂದರೆ ನಾದಿ ಕೊಡ್ತಾಳೆ.
ಈರುಳ್ಳಿ ಚಟ್ನಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚೂರು ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಕರಿಬೇವು ಹಾಗೆ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಹುಳಿ, ಉಪ್ಪು, ಬೆಲ್ಲ ಇಷ್ಟು ಹಾಕಿ ಇದನ್ನ ರುಬ್ಬಬೇಕು. ಕಾಯಿ ಆ ಥರ ಏನೂ ಬೇಡ. ತುಂಬಾ ಚೆನ್ನಾಗಾಗುತ್ತೆ ಇದು. ನನಗೂ ಮರ್ತೋಗಿತ್ತಲ್ವ, ಆದರೂ ನನ್ನ ನೆನಪಿರೋ ಮಟ್ಟಿಗೆ ಮಾಡಿದೆ, ಆದರೆ ರುಚಿ ಚೆನ್ನಾಗಾಗಿತ್ತು. ಇವತ್ತು ಎದ್ದಿದ್ದು ಲೇಟ್ ಆಯ್ತಲ್ವ, ಚಿನ್ನಿರೋದಕ್ಕೆ ನನಗೆ ಕೆಲಸ ಏನು ಅಷ್ಟು ತೊಂದರೆ ಅಂತ ಅನಿಸಲ್ಲ. ಆದರೆ ಕೆಲಸ ನಂದು ಲೇಟ್ ಆಗಿತ್ತು. ನಮ್ಮ ಮನೆಯವರು ಟೈಮಿಗೆ ಕರೆಕ್ಟಾಗಿ ಬಂದರು. ಅವರು ತಿಂಡಿ ಟೈಮಿಗೆ ಹಾಲು ಇರಲಿಲ್ಲ, ಹಾಗಾಗಿ ಹಾಲು ತೊಗೊಬನ್ನಿ ಅಂತ ಹೇಳಿದ್ದೆ. ಈಗ ಹಾಲನ್ನು ನಾನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಕಡುಬು ಇನ್ನೊಂಚೂರು ಬೇಯಬೇಕಾಗಿತ್ತು, ಹಾಗಾಗಿ ಇನ್ನೂ ಬೇಯ್ತಾ ಇದೆ. ಚಿನ್ನಿ ಬಂದಾಗಿಂದ ನಾವು ವಾಂಗಿಬಾತ್ ಮಾಡ್ತೀನಿ ಅಂತ ಇದ್ಲು. ಅದಕ್ಕೆ ವಾಂಗಿಬಾತ್ ಪುಡಿನ ತರಿಸ್ಕೊಂಡಿದ್ದಾಳೆ. ಕಡುಬು ಮತ್ತು ಚಟ್ನಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನೋಡಿ ಗೊತ್ತಾಗುತ್ತೆ ನಿಮಗೇ. 3 ಕಡುಬು ಉಳಿದಿದೆ, ಚಟ್ನಿನೂ ಅಷ್ಟೇ ಸ್ವಲ್ಪನೇ ಮಾತ್ರ ಉಳಿದಿದೆ. ನಿನ್ನೆ ಏನಾಯಿತು ಅಂದರೆ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ನ ಅವಳಿಗೆ. ಅದಕ್ಕೆ ಅವಳಿಗೆ ಸಿಟ್ಟು ಬಂದಿದೆ, ನಾನು ಕೆಲಸ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತೀಯಲ್ಲ ಅಂತ. ಮುಂಚೆ ಪಾತ್ರೆ ಬೀಳಂಗಿಲ್ಲ, ಪಾತ್ರೆ ತೊಳೆಯೋಳ. ಈಗ ಪಾತ್ರೆ ತೊಳಿಯೋಕ್ಕೆ ಬರ್ತಾ ಇಲ್ಲ. ಈಗ ಇಲ್ಲಿ ತುಟಿ ಒಡೆದ್ಬಿಟ್ಟಿದೆ, ಇಲ್ಲಿ 2 ಕಡೆನೂ. ಕೊಬ್ಬರಿ ಎಣ್ಣೆ ಹಚ್ಕ ಅಂತಾಳೆ. ತುಪ್ಪ ಹಚ್ಕೊಬೇಕು. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಅದೊಂಥರ ಸರಿ ಅನ್ಸಲ್ಲ, ಹಾಗಾಗಿ ಹಚ್ತಾನೇ ಇಲ್ಲ. ಬಾಯಿ ತುಂಬ ದೊಡ್ಡ ಕಳಿಯೋಕ್ಕೂ ಬರ್ತಾಯಿಲ್ಲ. ಇವತ್ತು ಕಡುಬು ಚಟ್ನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕಡುಬೆ ಖಾಲಿಯಾಗಿದೆ. ನಮ್ಮ ಮನೆಯವ್ರು ಇಲ್ಲಲ್ಲ, ನಾವು ಅದು ಮಾಡೋಣ ಇದು ಮಾಡೋಣ ಎಲ್ಲ ಅಂತ ಇದ್ವಿ. ಆಮೇಲೆ ದೋಸೆ ಹಿಟ್ಟಿದೆಯಾ ಫ್ರಿಜ್ಜಲ್ಲಿ, ಅವರು ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತಲ್ಲ. ಅದಕ್ಕೆ ದೋಸೆ ಹಿಟ್ಟಿದೆಯಲ್ಲ, ಅದಕ್ಕೆ ಬೆಂಡೆಕಾಯಿ ಬಜ್ಜಿ ಮಾಡ್ಕೊಬಿಡೋಣ, ದೋಸೆ ಹಿಟ್ಟು ಖಾಲಿ ಆದಂಗೆ ಆಗುತ್ತೆ ಅಂತ ಆ ಪ್ಲ್ಯಾನಲ್ಲಿ ಇದ್ದೀವಿ. ಅವಳು ಇದನ್ನು ಮಾಡೋಕ್ಕೆ ಹೊರಟಿದ್ಲು. ಏನದು ಅವಳೇನೋ ತುಂಬ ಚೆನ್ನಾಗಿ ಮಾಡ್ತಾಳಂತೆ. ಎಂಥದ್ದು ಏನದು ವಾಂಗಿಬಾತ್. ಅದಕ್ಕೆ ಅವ್ರ ಡ್ಯಾಡಿ ಹತ್ರ ವಾಂಗಿಬಾತ್ ಪುಡಿನೂ ತರಿಸ್ಕೊಂಡಿದ್ಲು. ಡೈನಿಂಗ್ ಟೇಬಲ್ ಒರೆಸ್ತಾಳ, ಆಮೇಲೆ ಕಸ ಹೊಡಿತಾಳ, ಆಮೇಲೆ ನೆಲ ಒರೆಸ್ತಾಳ, ಆಮೇಲೆ ಮೊಬೈಲ್ ನೋಡ್ತಾಳ, ಆಮೇಲೆ ಮತ್ತೆ ಮೊಬೈಲ್ ನೋಡ್ತಾಳ, ಆಮೇಲೆ ಮತ್ತೆ ಮೊಬೈಲ್ ನೋಡ್ತಾಳ. ಇಷ್ಟೇ ಕೆಲಸ. ಅದಷ್ಟು ಕೆಲಸನೇ ನಾನು ಕೆಲಸ ಮಾಡ್ತೀನಿ ಅಂತಾಳೆ. ಅದು ಒಂದು ಕೆಲಸನ. ಇವತ್ತು ಕಡುಬಿನ ಹಿಟ್ಟು ನಾದಿಟ್ಟಿದ್ಲು. ಇವತ್ತು ಅಷ್ಟೇ, ಬೆಳಗ್ಗೆ ಎದ್ದಳು ಅದೊಂದು ಮಾಡಿದ್ಲು. ಇವರು ಬೇಗ ಸಂಜೆ ಪಾತ್ರೆ ಒರೆಸ್ಕೊಟ್ಟಿದ್ಲು. ಅಷ್ಟೇ ಕೆಲಸ. ನಿನ್ನೆ ಏನು ಕೆಲಸ ಗೊತ್ತಾ, ಕಸ ಹೊಡೆದಿದ್ದಾಳೆ, ನೆಲ ಒರೆಸಿದ್ದಾಳೆ, ಅಷ್ಟೇ 2 ಕೆಲಸ. ಡೈನಿಂಗ್ ಟೇಬಲ್ ಈಗಲೂ ಅದನ್ನೇ ಮಾಡ್ತಿದ್ದಾಳೆ. ಪಾತ್ರೆ ಅಪ್ಪ ಒಂದು ಇದನ್ನ ಮಿಷನ್ನಿಂದ ಕೆಳಗಡೆ ಇರುತ್ತಲ್ಲ, ಅದನ್ನು ತಂದು ಕೊಟ್ಟರು ಅದು ಒಂದು ಕೆಲಸ. ಅದೊಂದು ಕೆಲಸನಾ? ಅಂಥ ಕೆಲಸ ನಾನು 1000 ಮಾಡಿರ್ತೀನಿ ಗೊತ್ತಾ. ನಾವು ಮಾಡೋ ಕೆಲಸಕ್ಕೆ ಬೆಲೆನೇ ಇಲ್ಲ. ಹೌದು, ನಾನು ಮುಡ್ಗೋಡಿಗೆ ಹೋದಾಗ ಯಾವತ್ತು ರೆಸ್ಟ್ ಮಾಡಿದ್ದೀನಿ? ಕೇಳ ಅಮ್ಮಮ್ಮನ್ನ. 1 ನಿಮಿಷ ಕೂರ್ತೀನ? ನಾನು ವಿಡಿಯೋದಲ್ಲೂ ತೋರಿಸ್ತೀನಿ ತಾನೇ ಕೆಲಸ ಮಾಡೋದನ್ನ. ಅಡುಗೆ ಮನೆಗೆ ಒಂದು ಹೋಗಲ್ಲ, ಅಷ್ಟು ಬಿಟ್ಟರೆ ಪಾತ್ರೆ ಹೊರ ನೆಲನೂ ಒರೆಸಲ್ಲ. ನಾನೀಗ ನೆಲ ಒರೆಸಲ್ಲ ಅಂದರೆ ನಮ್ಮ ಅಮ್ಮಂದು ನೆಲ ಒರೆಸೋ ಸ್ಟೈಲೇ ಬೇರೆ, ನನ್ನದೇ ಬೇರೆ. ಹಾಗಾಗಿ ನಾನು ಅದೊಂದು 10 ಸಲ ಒರೆಸ್ಕೊಂತಾನೆ ಇರ್ತಾರೆ. ನಾವು ಹಾಗಲ್ಲ, 1 ಸಲ ಒರೆಸಿ ಮುಗಿಸ್ತೀವಿ. ಅವ್ರದ್ದು ನಮ್ಮದು ಸೆಟ್ ಆಗಲ್ಲ, ಹಾಗಾಗಿ ನೆಲ ಒರೆಸೋಕ್ಕೆ ಹೋಗಲ್ಲ ನಾನು. ಇದನ್ನು ಮಾಡ್ತಾಯಿದ್ದಾಳೆ, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾಯಿದ್ದಾಳೆ. ಈಗ ನಾನು ಪಾತ್ರೆ ಒಂದು ಸ್ವಲ್ಪ ಇದೆ, ಆಗಲೇ ಪಾತ್ರೆ ತೊಳ್ಕೊಂಡೆಲ್ಲ, ಹಾಗಾಗಿ ಸ್ವಲ್ಪ ಪಾತ್ರೆ ಇದೆ. ಇಷ್ಟು ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು.
ಶ್ರೇಯು ಎಂಥ ಕೆಲಸ ಮಾಡ್ತಾನೆ ಪಾಪ. ಡೈನಿಂಗ್ ಟೇಬಲ್ ಇದನ್ನು ಒರೆಸ್ಕೊಡ್ತಾನೆ. ಡೈನಿಂಗ್ ಟೇಬಲ್ ಒಂದು ಒರೆಸ್ಕೊಡ್ತಾನೆ ಅಷ್ಟೇ, ಮತ್ತಿನ್ನೆ ಅಂಥದ್ದು. ಇದನ್ನು ಕಟ್ಟೆ ಒರೆಸ್ಕೊಡ್ತಾನೆ, ಅಂದರೆ ಎಣ್ಣೆ ಮೆಟ್ಲೆ ಯಾವಾಗಾದರೂ ಒಂದೊಂದು ದಿನ ಒರೆಸ್ಕೊಡ್ತಾನೆ ಅಷ್ಟೇ. ಡೈನಿಂಗ್ ಟೇಬಲ್ ಒರೆಸ್ಕೊಡ್ತಾನೆ, ಒರೆಸ್ಕೊಡು ಮಗನೆ ಅಂದರೆ ಒರೆಸ್ಕೊಡ್ತಾನೆ. ಏನೂ ಕೆಲಸ ಇಲ್ಲ ಇವತ್ತು. ಇವತ್ತು ಫುಲ್ ರೆಸ್ಟ್ ಮಾಡೋದು. ಇವತ್ತು ಎಡಿಟಿಂಗು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನಿನ್ನೆಯಿಂದ ಯಾಕೋ ಗೊತ್ತಿಲ್ಲ, ಎಡಿಟಿಂಗ್ ಮಾಡೋಕ್ಕೂ ಬೇಡ ಅನಿಸ್ತಾ ಇದೆ. ದಿನ ಸಂಜೆ ಎಡಿಟಿಂಗ್ ಮಾಡಿ ರಾತ್ರಿ ಹಾಕ್ತಾರೆ. ಚಿನ್ನಿ ಸಿಂಬಂಗೆ ಊಟ ಹಾಕಿಲ್ಲ, ಅದಕ್ಕೆ ಕೂಗ್ತಾ ಇದ್ದಾನೆ. ಊಟ ಹಾಕಿ ಮಗ ಅತ್ಲಾಗೆ. ನೋಡಿ ಈ ಥರ ಇರುತ್ತೆ ನಮ್ಮ ಮನೇಲಿ ದಿನ. ನಾನು ಮಾಡೋ ಕೆಲಸಕ್ಕೆ ನಮ್ಮ ಮನೇಲಿ ಬೆಲೆನೇ ಇಲ್ಲ. ಅವಳು ಒಂದು ಸಣ್ಣ ಕೆಲಸನ ಅದೊಂದು ಕೆಲಸ ಅಂತಿರ್ತಾಳೆ. ಅಂಥದ್ದು ನಾನು 100 ಕೆಲಸ ಮಾಡಿದ್ದೀನಿ, ಆದರೆ ಆ 100 ಕೆಲಸಕ್ಕೂ ಬೆಲೆ ಇರೋದಿಲ್ಲ. ಹಾಗೆ ಇವತ್ತೇನು ಕೆಲಸ ಇರಲಿಲ್ವಲ್ಲ, ಹಾಗಾಗಿ ಮಜ್ಜಿಗೆನಾದರೂ ಕಡಿಯೋಣ ಅಂತ ಮಜ್ಜಿಗೆ ಕಡಿದೆ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ. ಏನಾದರೂ ಗ್ರೇವಿ ಮಾಡಿದಾಗ ಹಾಕೋಕ್ಕಾಗುತ್ತೆ ಅಂತ ತೆಗೆದಿಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಸಾಗರ ಹೊರಟಿದ್ರು. ಅವರು ಅದರ ಹೊಸದೊಂದು ಇದನ್ನು ತರಿಸಿದ್ರು, ಶಾರ್ಟ್ಸ್ ತರಿಸಿದ್ರು. ಅದರ ಮೇಲಿರೋ ಸ್ಟಿಕ್ಕರು ತೆಗೆದಿಲ್ಲ, ಆಮೇಲೆ ಅದರ ಟ್ಯಾಗು ಕೂಡ ತೆಗೆದಿಲ್ಲ. ನಾನು ಅದನ್ನೇ ತೆಗಿತಾ ಇದ್ದೆ. ಅಂದರೆ ಅಲ್ಲಿ ಮೇಲ್ಗಡೆ ಕತ್ರಿ ಇರಲಿಲ್ವಂತೆ, ಹಾಗಾಗಿ ಅವರು ಮತ್ತೆ ಏನಾದರೂ ಹರಿದು ಹೋದಾತು ಅಂತ ಬಂದಿದ್ರು. ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಹಾಗಾಗಿ ಅದು ಕೊಡ್ಬೋದು. ಅಷ್ಟು ಬೇರೆ ಕಲರ್ ತರಿಸ್ಬೇಕು. ಬ್ಲ್ಯಾಕ್ ಹಾಕಿದ್ಯಾ? ಬ್ಲ್ಯಾಕ್ ಅಲ್ಲ, ಕಾಕಿ. ಓಹೋ ಓಮಿನಿ ಇಲ್ಲ. ಅಕ್ಕೆ ಮತ್ತೆ ಅಷ್ಟು ಫುಲ್ಲು ತೊಳೆದು ಒಳ್ಳೆ ದಾಡಿ. ನಮ್ಮನೆಯವರು ಹೊರಟಿದ್ರಲ್ವ, ಅಲ್ಲಿ ಶೇಂಗಾ ಮಾರ್ತಾ ಇದ್ರಂತೆ. ಚಿನ್ನಿ ಜೋಳ ಬೇಕು ಅಂತ ಹೇಳಿದ್ಲು. ಜೋಳ ಇರಲಿಲ್ಲ, ಶೇಂಗಾ ಇತ್ತಂತೆ. ಹಾಗಾಗಿ ಶೇಂಗಾ ಬಂದಿದ್ದಾರೆ. ಸ್ವಲ್ಪ ಮಾತ್ರ ತೊಗೊಳ್ಳಿ ಅಂತ ಹೇಳಿದೆ. ನಾನು ಫೋನ್ ಮಾಡಿದ್ರು. ಇದಿಷ್ಟಕ್ಕೆ 50 ರೂಪಾಯಿ ಅಂತೆ, ಆರಾಮಾಗಿ ಕೊಡ್ಬೋದು. ಚೆನ್ನಾಗೂ ಕೂಡ ಇತ್ತು ಶೇಂಗಾ ಏನಂದರೆ ನಂಗೆ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತನೂ ಡೈರೆಕ್ಟಾಗಿ ಬೇಯಿಸಿದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬೇಯಿಸಿದಾಗ ತುಂಬ ಮೆತ್ತಗಾಗ್ಬಿಡುತ್ತೆ. ಅದು ತುಂಬ ಮಣ್ಣು ಇರಲಿಲ್ಲ. ಆದರೂ ನಾನು ಅದನ್ನು ನೆನೆಸಿ ಇಟ್ಟೆ. ಟೈಮ್ ನೋಡ್ಬೋದು 11 ಗಂಟೆ ಆಗ್ತಾಯಿದೆ. ಮಳೆ ಅಂದರೆ ಆ ಥರ ಮಳೆ ಬರ್ತಾಯಿತ್ತು, ಹೆದರಿಕೆ ಆಗೋ ಥರ ಮಳೆ ಬರ್ತಾಯಿತ್ತು. ನಮ್ಮನೆಯವ್ರು ಹೊರಡಬೇಕಿದ್ರೆ ಏನು ಅಷ್ಟು ಮಳೆ ಇರಲಿಲ್ಲ, ಆದರೆ ತುಂಬ ಮಳೆ ಬಂತು. ಹಾಗೆ ಚಿನ್ನಿ ಬೆಂಡೆಕಾಯಿನ ಹೆಚ್ಚಿ ಇಟ್ಟಿದ್ಲು. ನಾನು ಬೇಗ ನೆಲ ಎಲ್ಲ ಒರೆಸ್ಕೊಂಡೆ. ಅವಳು ಬೆಂಡೆಕಾಯಿ ಹೆಚ್ಚಿಕೊಡು ಅಂದೆ. ಅವಳು ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿದ್ಲು. ದೋಸೆ ಹಿಟ್ಟಿತ್ತಲ್ವ, ಹಾಗಾಗಿ ಅದನ್ನೇ ಖಾಲಿ ಮಾಡೋಣ. ಕಡುಬು ಒಂದು 3 ಕಡುಬು ಉಳಿದಿತ್ತು. ಅದೆರಡನ್ನೂ ಇಬ್ಬರು ಹಾಕ್ಕೊಂಡು ಖಾಲಿ ಮಾಡೋಣ ಅಂತ, ಅದು ಮಾಡೋಣ ಇದು ಮಾಡೋಣ ಅಂತ ಏನೇನೋ ಅಂದ್ಕೊಂಡ್ವಿ. ಆಮೇಲೆ ನೋಡಿ ಉಳಿದಿರೋ ಲೆಫ್ಟ್ ಓವರ್ನೇ ತಿನ್ನೋ ಥರ ಆಯಿತು. ನಾನು ಬೆಂಡೆಕಾಯಿನ ಹುರಿಯೋದಕ್ಕೆ ಹಾಕಿ ಸ್ನಾನಕ್ಕೆ ಹೋಗಿ ಪೂಜೆ ಕೂಡ ಆಯಿತು. ಪೂಜೆ ಆದಮೇಲೆ ದೇವ್ರ ಕೋಣೆ ನೋಡೋಕ್ಕೇನೋ ಒಂಥರ ಖುಷಿ. ಪೂಜೆ ಆದ ನಂತರ ಪಾಸಿಟಿವ್ ವೈಬೇ ಬೇರೆ ಥರ ಅಂತ ಅನಿಸುತ್ತೆ. ಹಾಗೆ ಊಟದ ಟೈಮ್ ಕೂಡ ಆಗಿತ್ತು. ದೋಸೆನ ನಾನು ಒಯ್ತಾ ಇದ್ದೆ. ದೋಸೆ ಮುಚ್ಚಳ ನಂಗೆ ಸಿಗಲಿಲ್ಲ, ಹಾಗಾಗಿ ಅಲ್ಲೇ ಕಡುಬು ಮುಚ್ಚಿದ್ದಿತ್ತಲ್ವ, ಇಡ್ಲಿ ಪಾತ್ರೆ ಮುಚ್ಚಳ, ಅದನ್ನೇ ಮುಚ್ಚಿದೆ. ಚಿನ್ನಿ ಕಡುಬು ಬೇಡ, ದೋಸೆ ಮಾತ್ರ ತಿಂತೀನಿ ಅಂದ್ಲು. ಹಾಗಾಗಿ ನಾನು ಕಡುಬು, ಒಂದು ದೋಸೆ, ಇದಿಷ್ಟು ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೋಡಿ ಕೊನೆಗೆ ಏನು ಊಟ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಅನ್ನ ಕೂಡ ಮಾಡಿದ್ದೆ, ಅನ್ನ ಯಾರೂ ಊಟ ಮಾಡಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ನಾ ಮಾಡಿರೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.